ಅಣ್ಣ ಎಷ್ಟಾಯ್ತು? 100 ರೂಪಾಯಾ? ತಗೊಳ್ಳಿ. ದೀಪಾ ಬೇಗ ಬಾ, ಮೂವಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಆಲ್ರೆಡಿ. ಹಾಯ್ ದೀಪಾ. ನೀನು ಅರುಣ್ ಅಲ್ವಾ? ಕರೆಕ್ಟ್, ನಾನೇ ಅರುಣ್. ಪರವಾಗಿಲ್ಲ, ನೆನಪಿದೀವಲ್ಲಮ್ಮ ನಾವುವಾ. ಜೊತೆಯಲ್ಲಿ ಓದಿದಾರೆ ಅಷ್ಟು ಬೇಗ ಮರೆಯೋಕ್ಕಾಗುತ್ತಾ ಅರುಣ್? ಮತ್ತೆ ಏನು ಮಾಡ್ತಾ ಇದೀಯಾ? ಸದ್ಯಕ್ಕೆ ಇವಾಗ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನೀನು ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತಂತೆ, ನೀನು ಇವಾಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದೀಯಂತೆ, ಎಲ್ಲ ಗೊತ್ತಾಯಿತು. ನನಗೂ ಎಲ್ಲಾದರೂ ಒಂದು ಕೆಲಸ ನೋಡು ದೀಪಾ. ಆ ಫೈನಾನ್ಸ್ ಕೆಲಸ ತುಂಬ ಕಷ್ಟ, ಜೊತೆಗೆ ಸಂಬಳ ಕೂಡ ಕಡಿಮೆ. ಬರೋ ಸಂಬಳದಲ್ಲಿ ನನ್ನ ಖರ್ಚನ್ನ ಸರಿದೂಗಿಸಿ ಮನೆಗೆ ಕೊಡಬೇಕು, ಮತ್ತು ಸ್ವಂತ ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ದುಡ್ಡು ಜೋಡಿಸ್ಕೊಳ್ಳೋಣ ಅಂತಿದ್ದೀನಿ. ಯಾವುದಕ್ಕೂ ಸಾಲ್ತಾನೇ ಇಲ್ಲ. ಓ, ನೀನು ಸ್ವಂತ ವ್ಯಾಪಾರ ಮಾಡ್ತೀನಿ ಅನ್ನೋದಾದರೆ ನಾನು ಶ್ಯೂರಿಟಿ ಮೇಲೆ ನಮ್ಮ ಬ್ಯಾಂಕಲ್ಲಿ ನಿನಗೆ ಲೋನ್ ಕೊಡಿಸ್ತೀನಿ. ನಿಮ್ಮದೇ ಕೃಷಿ ಜಮೀನು ಇದೆಯಲ್ಲ, 2 ಹಸು ತಗೊಂಡು ಹೈನುಗಾರಿಕೆ ಮಾಡು. ಅದ್ರ ಜೊತೆಗೆ ಕೋಳಿ ಕುರಿ 2 ಸಾಕು, ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಒಳ್ಳೆ ಲಾಭ ಸಿಗುತ್ತೆ. ಹೌದಲ್ಲ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನೀನು ಸರಿಯಾದ ಸಮಯಕ್ಕೆ ಸರಿಯಾಗಿರೋದನ್ನೇ ಹೇಳ್ಕೊಟ್ಟಿದ್ದೀಯಾ. ಹಾಗಾದ್ರೆ ನಾಳೆನೇ ನಿಮ್ಮ ಬ್ಯಾಂಕಿಗೆ ಬರಲಾ? ಇಲ್ಲು ಮರಯ್ಯ, ಅಷ್ಟೊಂದು ಅರ್ಜೆಂಟಕ್ಕೆ. ನಾಳೆ ಭಾನುವಾರ ರಜೆ ಇರುತ್ತೆ, ಹಾಗಾಗಿ ನಾಡಿದ್ದು ಬಾ. ಥ್ಯಾಂಕ್ಸ್ ದೀಪಾ, ನನ್ನ ಫ್ಯೂಚರ್ಗೆ ಒಂದು ಒಳ್ಳೆ ಸಜೆಷನ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಅಂದಾಗೆ ಇವರು ಯಾರು ಅಂತ ಗೊತ್ತಾಗಲಿಲ್ಲ ದೀಪಾ ನನಗೆ. ಇವ್ರು ನನ್ನ ಮದುವೆ ಆಗೋ ಹುಡುಗ, ಹೆಸರು ಗೋವಿಂದ್ ಅಂತ. ಇವ್ರು ಕೂಡ ಫಾರ್ಮರ್. ಹಾಯ್ ಸರ್, ತುಂಬ ಒಳ್ಳೆ ಹುಡುಗಿ ಜೊತೆನೇ ಮದುವೆ ಆಗ್ತಿದ್ದೀರಾ. ಅಲ್ಲದೆ ನಿಮ್ಮ ಹೆಂಡತಿ ತುಂಬ ಬುದ್ಧಿವಂತೆ. ಇಬ್ಬರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಇದಾಗಿ ದೀಪಾ, ಮದುವೆ ಕರೆಯೋದನ್ನು ಮಿಸ್ ಮಾಡಬೇಡ ಆಯಿತಾ? ಸರಿ, ನಾನು ಹೋಗಿ ಬರ್ತೀನಿ, ನನಗೂ ಟೈಮ್ ಆಗ್ತಾ ಇದೆ. ಬಾಯ್ ಸರ್. ಬಾಯ್ ದೀಪಾ. ಬಾಯ್. ಒಳಗಡೆ ಹೋಗೋಣ, ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೂವಿನೂ ಬೇಡ, ಯಾವುದೂ ಬೇಡ, ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ. ನಡಿ ಹೋಗೋಣ. ಟಿಕೆಟ್ ಎಲ್ಲ ಯಾಕೆ ಕರ್ದಾಕಿದ್ರಿ? ನನಗೆ ಇವಾಗ ಹೋಗಿ ಮನಸ್ಸಿಲ್ಲ ಅಂತ ಹೇಳಿದೆ ತಾನೆ, ಬಾ ಹೋಗೋಣ ಸುಮ್ಮನೆ. ಅಲ್ಲ, ಮನೆಯಿಂದ ಮೂವಿ ಹೋಗೋಣ ಅಂತ ಅಷ್ಟು ಖುಷಿಯಾಗಿ ಬಂದು ಕರ್ಕೊಂಬಂದು ಇಲ್ಲಿ ಈ ಥರ ಆಡ್ತಿರಲ್ಲ, ಏನಾಯ್ತು ರೀ ಸಡನ್ಲಿ? ಗೋವಿಂದವ್ರೆ, ನಿಲ್ಲಿ ಸ್ವಲ್ಪ. ಅಲ್ಲ, ಮೂವಿ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಮನೇಲಿ ಹೇಳ್ಬೋದಿತ್ತಲ್ಲ, ಅಲ್ಲಿಂದ ಮತ್ತೆ ಇಲ್ಲಿ ಕರ್ಕೊಂಬಂದ್ರಿ. ಇಷ್ಟು ತನಕ ಖುಷಿಯಾಗಿ ಇದ್ರಲ್ಲ, ಸಡನ್ಲಿ ಏನಾಯ್ತು ನಿಮಗೆ? ಟಿಕೆಟ್ ಹೊರದಾಕಿದ್ರಿ, ಸುಮ್ಮನೆ ಅದ್ರ ದುಡ್ಡು ವೇಸ್ಟ್ ಆಯ್ತು. ಅದ್ರ ಬದಲು ನನ್ನ ಕೈ ಕೊಟ್ಟಿದ್ರೆ ಆಗ್ತಾ ಇತ್ತಲ್ವ ಟಿಕೆಟಾ? ದುಡ್ಡು ವೇಸ್ಟ್ ಆಯ್ತು ಅಂತ ತಾನೇ ನಿನ್ಗೆ ಬೇಜಾರು. ತಗೋ ನಿನ್ನ ದುಡ್ಡನ್ನ. ಇದು ಟಿಕೆಟ್ ತಗೊಳಕ್ಕೆ ಚೇಂಜ್ ಇಲ್ಲ ಅಂತಂದ್ರು, ಇವಾಗ ವಾಪಸ್ ಅಮೌಂಟ್ ಕೊಡ್ತೀರಲ್ಲ. ನೋಡಿ ಗೋವಿಂದ ಅವರೇ, ಟಿಕೆಟ್ ದುಡ್ಡು ನಂದು. ಆ ದುಡ್ಡು ವೇಸ್ಟ್ ಆಯ್ತು ಅಂತ ನನಗೆ ಬೇಜಾರಾಗಿಲ್ಲ, ನಾನು ಹೇಳ್ತಾನೂ ಇಲ್ಲ. ನಾವಿಬ್ರು ಸಿನಿಮಾ ನೋಡೋಕ್ಕಾಗಿಲ್ಲ ಅಂತಂದ್ರೆ ಕೊನೆ ಪಕ್ಷ ಟಿಕೆಟ್ನ ಬೇರೆ ಯಾರಿಗಾದ್ರೂ ಕೊಟ್ಬಿಟ್ಟು ಅವರೇ ಮೂವಿ ನೋಡಿ ಅಂತ ಹೇಳ್ಬೋದಾಯ್ತಲ್ವಾ? ನಿಮಗೆ ಸಣ್ಣ ಪುಟ್ಟ ಖರ್ಚಿಗೂ ಲೆಕ್ಕ ಇಡೋ ಬುದ್ಧಿ ನನಗಿಲ್ಲ. ದೀಪಾ ನಿಂತ್ಕೊಳ್ಳಿ ಇಲ್ಲಿ. ದೀಪಾ, ನೀನು ನನ್ನ ತಪ್ಪಾಗಿ ತಿಳ್ಕೊತಾ ಇದೀಯಾ. ನಾನು ನಿನಗೆ ಕೋಪ ಬರಲಿ ಅಂತ ಹಿಂಗೆಲ್ಲ ಹೇಳಿಲ್ಲ. ಇನ್ನೇನು ಕೇಳಿದ್ರಿ? ಇನ್ನೇನು ಟಿಕೆಟ್ ಎಲ್ಲ ಅರ್ಧ ಹಾಕಿದ್ರಿ? ಅದು ನೀನು ನಿನ್ನ ಫ್ರೆಂಡ್ ಜೊತೆಲಿ ಮಾತಾಡುವಾಗ ನನಗೂ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ಅವನ ಜೊತೆ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಜಗಳ ಆಯಿತು. ಹಂಗಾಗಿ ನನಗೆ ಬೇಜಾರಾಯ್ತು ಅಷ್ಟೇ. ಉದ್ದೇಶಪೂರ್ವಕವಾಗಿ ನನ್ನ ಇದ್ರ ಜಗಳ ಮಾಡಬೇಕು ಅಂತ ಹತ್ರ ಮಾಡಿಲ್ಲ. ಫ್ರೆಂಡ್ ಫೋನ್ ಮಾಡಿದ್ನಲ್ಲ ಮೊದಲು, ಅವಾಗ ನಂತರ ಅಮೌಂಟ್ ಇಸ್ಕೊಂಡಿದ್ದ. ಅದನ್ನ ಇವಾಗ ಕೇಳಿದ್ದಕ್ಕೆ ಅವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಯಿತು. ಹಂಗಾಗಿ ನಾನು ಹತ್ರ ನಡ್ಕೊಂಡೆ ಅಷ್ಟೇ. ಐ ಆಮ್ ರಿಯಲಿ ಸಾರಿ ದೀಪಾ. ಇವಾಗ ಇಬ್ಬರು ಮೂವಿ ನೋಡೋಕೆ ಹೋಗೋಣ, ಜೊತೆಗೆ ಫಿಲಮ್ ನೋಡಬೇಕು, ಊರೆಲ್ಲ ಸುತ್ತಬೇಕು ಅಂತ ಏನೇನೋ ಆಸೆ ಇದೆ ನನಗೆ. ಅದಕ್ಕೆ ನನ್ನ ಕೆಲಸಗಳೆಲ್ಲ ನೆನ್ನೆನೇ ಮುಗಿಸಿ ಇವತ್ತಿನ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ. ಪ್ಲೀಸ್ ನನ್ನ ಬೇಜಾರು ಮಾಡ್ಕೋಬೇಡ, ಬಾ ದೀಪಾ. ಇನ್ನೆಲ್ಲಿ ಫಿಲಮ್ಗೆ ಹೋಗೋದು? ಟಿಕೆಟ್ ಎಲ್ಲ ಅರ್ಧ ಹಾಕಿದ್ದಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ದೇವಸ್ಥಾನ ಇದೆ, ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ನಡೀರಿ. ಅದಾಕಿದ್ರೆ ಏನಾಗಲ್ಲ ರಾಧಾ, ನಾನೇ ಹೋಗಿ ಮತ್ತೆ ಟಿಕೆಟ್ ತಗೊಂಡ್ಬರ್ತೀನಿ. ಇಬ್ರು ಮೂವಿ ನೋಡ್ಕೊಂಡೆ ಹೋಗೋಣ. ತಗೊಳ್ಳಿ ಅಮೌಂಟ್. ಸರಿ ಬಾ, ಟಿಕೆಟ್ ತೊಗೊಂಬಂದಿದ್ದೀನಿ, ಹೋಗೋಣ. ಬಾ, ನೀನು ಇವತ್ತು ಮಾಡಿದ ಕೆಲಸ ನಂಗೆ ಸ್ವಲ್ಪನೂ ಹಿಡಿಸ್ಲೇ ಇಲ್ಲ. ಯಾವ ಕೆಲಸ ನಿಮಗೆ ಹಿಡಿಸ್ಲಿಲ್ಲ? ಅದೇ ನೀನು ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ನಿನ್ನ ಫ್ರೆಂಡಿಗೆ ಶ್ಯೂರಿಟಿ ಮೇಲೆ ಲೋನ್ ಕೊಡಿಸ್ತೀನಿ ಅಂತ ಹೇಳಿಲ್ಲ, ಅದು ಅಷ್ಟಾಗಿ ನನಗೆ ಸರಿ ಕಾಣಲಿಲ್ಲ. ಅಷ್ಟು ಬ್ಲೈಂಡಾಗಿ ಆ ಹುಡುಗನ ನಂಬಿದ್ದು ಅಷ್ಟು ಸರಿ ಅನಿಸಲ್ಲ ಅನಿಸುತ್ತೆ. ಒಂದು ವೇಳೆ ಅವ್ರು ಲೋನ್ ಕಟ್ತೇ ಹೋದರೆ ಅದು ನಿನ್ನ ತಲೆ ಮೇಲೆ ಬರಲ್ವಾ? ನಾನೇನು ಹಿಂದೆ ಮುಂದೆ ಯೋಚಿಸದೆ ಲೋನ್ ಕೊಡ್ತೀನಿ ಅಂತ ಹೇಳಿಲ್ಲ, ಶ್ಯೂರಿಟಿ ಹಾಕ್ತೀನಿ ಅಂತ ಹೇಳಿಲ್ಲ. ಹುಡುಗ ನನ್ನ ಕ್ಲಾಸ್ಮೇಟು. ಅಷ್ಟೇ ಅಲ್ದಿರೆ ನಮ್ಮೂರಲ್ಲೇ ಅವರು ಅವ್ರ ಫ್ಯಾಮಿಲಿ ಜೊತೆ ವಾಸ ಮಾಡ್ತಾ ಇರೋದು. ಅವ್ರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಶ್ಯೂರಿಟಿ ಹಾಕಿದ ತಕ್ಷಣಕ್ಕೆ ನಮ್ಮ ಬ್ಯಾಂಕಲ್ಲಿ ಅವರಿಗೆ ಲೋನ್ ಕೊಡಲ್ಲ.
ಅವ್ರ ಆಸ್ತಿ ಎಲ್ಲ ವಿಚಾರಿಸಿನೇ ಲೋನ್ ಕೊಡೋದು. ಅಷ್ಟಾದರೂ ನಾನು ಅವ್ರ ಪರವಾಗಿ ಮಾತಾಡ್ತೀನಿ, ಶಿಫಾರಸ್ ಮಾಡ್ತೀನಿ ಅಂತ ನೀವೇನು ಬೇಜಾರಾಗಬೇಡ್ರಿ. ನಾನು ನನ್ನ ಕೈಯಿಂದ ನಮ್ಮ ಮನೆಯಿಂದ ಹಣ ಕೊಡ್ತಿಲ್ವಲ್ಲ, ಬ್ಯಾಂಕಿಂದ ತಾನೇ ಕೊಡ್ತಾ ಇರೋದು. ನಮ್ಮಿಂದ ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಅದಕ್ಕೆ ಹಿಂದೇಟು ಹಾಕಕ್ಕೆ ಹೋಗ್ಬಾರ್ದು. ಕೈಲಾದಷ್ಟು ಒಳ್ಳೇದು ಮಾಡಬೇಕು. ನಮಗೂ ಇದೇ ಥರ ಪ್ರಾಬ್ಲಮ್ ಬರ್ಬೋದು, ನಾಳೆಗೆ ನಮಗೂ ಯಾರಾದರೂ ಹೆಲ್ಪ್ ಮಾಡ್ಬೋದು. ಕಷ್ಟ ಅನ್ನೋದು ಮನುಷ್ಯಂಗೆ ಬರದೆ ಇನ್ಯಾರಿಗೆ ಬರೋಕ್ಕೆ ಸಾಧ್ಯ? ಏನು ಹೊರಗೆ ಬರುತ್ತಾ? ನಾನು ಓದ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಓದ್ಸೋಕ್ಕೆ ಅನ್ನೋದು ನಮಗೆ ಮಾತ್ರ ಗೊತ್ತು. ನನ್ನಿಂದ ಅವನಿಗೆ ಸಹಾಯ ಆಗುತ್ತೆ ಅಂದರೆ ಆಗಲಿ ಬಿಡಿ. ಅದರಿಂದ ಅವ್ರ ಫ್ಯಾಮಿಲಿ ಮೂರೊತ್ತು ಊಟ ಮಾಡ್ತಾರೆ ಅಂದರೆ ಚೆನ್ನಾಗಿರಲಿ. ಇಪ್ಪ ನಿನಗೆ ಕುಡಿಯೋಕ್ಕೆ ತಿನ್ನಕ್ಕೆ ಏನಾದ್ರು ತರಲ್ಲ? ತಿನ್ನಕ್ಕೇನು ಬೇಡ, ಕುಡಿಯೋಕೆ ಒಂದು ಕೋಲ್ಡ್ ಡ್ರಿಂಕ್ಸ್ ತಗೊಂಬನ್ನಿ. ಇಲ್ಲಿ ದುಡ್ಡು ಬೇಡ, ನಾನು ತೊಗೊಂಬರ್ತೀನಿ ಬಿಡು. ನನ್ನ ಫ್ರೆಂಡಿಗೆ ಶೂಟಿಂಗ್ ಮೇಲೆ ಲೋನ್ ಕೊಡಿಸ್ತೀನಿ ಅಂದರೆ ಗೋವಿಂದ್ ಅವ್ರಿಗೆ ಏನಾಗಬೇಕು? ಇವ್ರು ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ? ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯಸ್ ಕಾರ್ಟೂನ್ 1ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.